ವರದಕ್ಷಿಣೆಗಾಗಿ ಎರಡನೇ ಮದುವೆಯಾಗಲು ಹೋದ ಗಂಡನಿಗೆ ಪತ್ನಿ ಚಪ್ಪಲಿ ಹೇಟು ಕೊಟ್ಟ ಘಟನೆ ನಡೆದಿದೆ. ತನುಜಾ ಎಂಬ ಮಹಿಳೆ ತನ್ನ ಗಂಡ ಕಾರ್ತಿಕ್ ಎರಡನೇ ಮದುವೆಗೆ ಮುಂದಾಗುತ್ತಿರುವುದನ್ನು ತಿಳಿದು ಮಂಟಪಕ್ಕೆ ನುಗ್ಗಿ ಚಪ್ಪಲಿಂದ ಹೊಡೆದಿದ್ದಾರೆ. ಚಿತ್ರದುರ್ಗ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಒಂದು ವಿಚಿತ್ರ ಘಟನೆ ಶನಿವಾರ ನಡೆದಿದೆ. ತಮ್ಮ ಗಂಡ ಕಾರ್ತಿಕ್ ಅವರು ವರದಕ್ಷಿಣೆಯ ದುರಾಸೆಯಿಂದ ಬೇರೆ ಯುವತಿಯೊಂದಿಗೆ ಎರಡನೇ ಮದುವೆ ಮುಂದಾಗುತ್ತಿರುವ ಮಾಹಿತಿ ತಿಳಿದ ತನುಜಾ ಎಂಬ ಮಹಿಳೆ ನೇರವಾಗಿ ಮಂಟಪಕ್ಕೆ ಬಂದು ಗಂಡನಿಗೆ ಎಲ್ಲರ ಮುಂದೆ ಚಪ್ಪಲಿ ಹೇಟು ಕೊಟ್ಟಿದ್ದಾರೆ. ತನುಜಾ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಮಶೆನಾಳು ಗ್ರಾಮದವರು. 4 ವರ್ಷಗಳ ಹಿಂದೆ ಅವರು ಚಿಕ್ಕಮಗಳೂರು ಜಿಲ್ಲೆಯ ಅರಸೀಕೆರೆ ತಿಪ್ಪಘಟ್ಟ ಗ್ರಾಮದ ಕಾರ್ತಿಕ್ ನಾಯ್ಕ ಅವರೊಂದಿಗೆ ವಿವಾಹವಾಗಿದ್ದರು. ಆದರೆ ವೈವಾಹಿಕ ಜೀವನದಲ್ಲಿ ಅನೇಕ ಸಮಸ್ಯೆ ಕಂಡುಬಂದ ಹಿನ್ನೆಲೆ ಇಬ್ಬರೂ ಪ್ರತ್ಯೇಕವಾಗಿದ್ದರು. ಆದರೆ ಕಾರ್ತಿಕ್ ತಾನು ಈಗಲೂ ವೈವಾಹಿಕ ಸಂಬಂಧದಲ್ಲಿದ್ದರೂ ಚಿತ್ರದುರ್ಗದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಮತ್ತೊಂದು ಯುವತಿಯನ್ನು ಮದುವೆಯಾಗಲು ಸಿದ್ಧತೆ ನಡೆಸಿದರು. ಈ ಸುದ್ದಿ ತಿಳಿದು ತನುಜಾ ತಕ್ಷಣವೇ ತನ್ನ ಕುಟುಂಬದೊಂದಿಗೆ ಮಂಟಪಕ್ಕೆ ನುಗ್ಗಿದ್ದಾರೆ. ಮದುವೆಯ ಮಂಟಪದಲ್ಲೇ ವೇದಿಕೆಯಲ್ಲಿ ನಿಂತಿದ್ದ ಕಾರ್ತಿಕ್ಗೆ ಮಂಟಪದಲ್ಲೇ ಸಾರ್ವಜನಿಕವಾಗಿ ಚಪ್ಪಲಿ ಹೇಟು ಕೊಟ್ಟಿದ್ದಾರೆ. ಈ ವೇಳೆ ಅಲ್ಲಿ ಇದ್ದ ಎಲ್ಲ ಅತಿಥಿಗಳು ಹಾಗೂ ಎರಡನೆಯ ಮದುವಿನ ಕಡೆಯವರು ಕಂಗಾಲಾಗಿದ್ದಾರೆ. ತನುಜಾ ಅವರು ಈ ಕೃತ್ಯವನ್ನು ಮಹಿಳೆಯ ಹಕ್ಕಿಗಾಗಿ ನಡೆಸಿದ ಧೈರ್ಯಶಾಲಿ ಕ್ರಮವೆಂದು ಹಲವು ಜನರು ಶ್ಲಾಘಿಸಿದ್ದಾರೆ. ತನ್ನ ವೈವಾಹಿಕ ಹಕ್ಕುಗಳನ್ನು ಉಳಿಸಿಕೊಳ್ಳಲು ಹಾಗೂ ಸಾಮಾಜಿಕ ಅನ್ಯಾಯವನ್ನು ತಡೆಗಟ್ಟಲು ತನುಜಾ ತೋರಿದ ತೀವ್ರ ಧೈರ್ಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಬೆಂಬಲ ವ್ಯಕ್ತವಾಗುತ್ತಿದೆ.